ನೀಲಮ್ಮ ಶ್ರೀ ಚಕ್ರವಾಸಿನಿ. ಸ್ವರ್ಣಪ್ರಿಯ ಈ ಮುತ್ತೈದರಿಗೆ ಕೊಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಸಾಧ್ಯನೇ ಇಲ್ಲ. ಮಗು ಅನಾಥ ಅಲ್ಲ. ನನ್ನ ಮಗಳನ್ನ ರಾಣಿ ಹೇಗೆ ಬೆಳೆಸ್ತೀನಿ ನಾನು. ನನ್ನ ಮಗಳನ್ನ ಯಾವಾಗ ಸ್ಪರ್ಶಿಸಿದ್ನೋ ಅವಾಗ್ಲಿಂದ ನನಗೇನೋ ಶಕ್ತಿ ಬರ್ತಾ ಇದೆ. ಈ ದಡ್ಡ ಬಂಗಾರಿ ಮೈಯಲ್ಲಿ ಮಿಂಚು ಸಂಚಯ ಆಗ್ತಾ ಇದೆ. ನನ್ನ ಪಾಲಿನ ಭಾಗ್ಯ ದೇವತೆ ಅವಳು. ಅಮ್ಮ, ನಾನು ಇನ್ನೇ ನಂಬಿದ್ದೀನಿ. ಹುಟ್ಟಿದಾಗ್ಲಿಂದನೂ ನಿನ್ನ ಸೇವೆ ಮಾಡಿದ್ದೀನಿ. ನೀನೇ ನನ್ನ ಸರ್ವಸ್ವ. ಇನ್ನು ಮುಂದೆ ನನ್ನ ಮಗಳಿಗೆ ನೀನೇ ದಿಕ್ಕು. ನೀನೇ ಒಂದು ದಾರಿ ತೋರಿಸು. ಹೇಗಿದ್ಯಾ ಬಂಗಾರಿ? ಚೆನ್ನಾಗಿದ್ದೀನಿ. ಅದೃಷ್ಟವಂತ ಮಗು ಇದು. ಯಾರ್ದೋ ಪಾಲಾಗೋ ಗಳಿಗೆಲಿ ತನ್ನ ಅಪ್ಪನ್ನೇ ತನ್ನ ಬಳಿ ಕರ್ಕೊಂಡಿದೆ. ನೀನ್ ಚೆನ್ನಾಗಿರ್ತೀಯ ಬಿಡು ಬಂಗಾರಿ. ನೀನ್ ಹೇಗಿದ್ಯಾ? ಇದ್ದೀನಿ, ಚೆನ್ನಾಗಿದ್ದೀನಿ. ಮಗು ತುಂಬಾ ಮುದ್ದಾಗಿದೆ. ಎಲ್ಲ ಸರಿಗಿದ್ದಿದ್ರೆ ನಾನು ನೀನು ಮದುವೆ ಆಗಿ ನನ್ನ ಕೈಯಲ್ಲಿರೋ ಮಗುಗೆ ನೀನೇ ತಂದೆ ಆಗಿರ್ತಿದ್ದೆ. ಹಳೆದನ್ನೆಲ್ಲ ಮರ್ತ್ಬಿಡ್ಬೇಕು. ನಿಂದೆ ಅದೊಂದು ಜೀವನ ಇದೆ, ಅದ್ರ ಕಡೆ ಗಮನ ಕೊಡು. ನಿನಗೆ ಅಂತಾನು ಒಂದು ಒಳ್ಳೆ ಜೀವನ ಇರಬೇಕು ಅಂತ ನನಗೆ ಆಸೆ ಬಂಗಾರಿ. ನನ್ನ ಜೀವನ ನನ್ನ ಕಣ್ಮುಂದೆನೇ ಇದೆಯಲ್ಲ. ಸ್ವರ್ಣಪ್ರಿಯ ಈ ಮುತ್ತೈದರಿಗೆ ಕೊಡಬೇಕು ಅಂತ ಪಂಚಾಯಿತಿ ತೀರ್ಮಾನ ಮಾಡಿದೆ. ಸಾಧ್ಯನೇ ಇಲ್ಲ. ಎಲ್ರಿಗೂ ಸೇರ್ಸಿ ಹೇಳ್ತಿದ್ದೀನಿ, ಇದು ನನ್ನ ಮಗು. ಇದನ್ನ ಮಾರೋ ಅಧಿಕಾರ ಆಗ್ಲಿ ತಗೊಳ್ಳೋ ಅಧಿಕಾರ ಆಗ್ಲಿ ನಿಮ್ಗೆ ಯಾರಿಗೂ ಇಲ್ಲ. ಮಗು ಅನಾಥ ಅಲ್ಲ. ನನ್ನ ಮಗಳನ್ನ ರಾಣಿ ಹೇಗೆ ಬೆಳೆಸ್ತೀನಿ ನಾನು. ಆವತ್ತೆ ಆ ಬಂಗಾರಿ ಕತೆ ಮುಗಿಸಿದ್ವಲ್ಲ, ಮತ್ತೆ ಹೇಗೆ ಬಂದ ಅವನು? ಹೇಗೆ ಬಂದ? ನಾನೇನು ಉತ್ತರ ಕೊಡ್ಲಿ? ಅವನ ಬರುವಿಕೆ ಬಗ್ಗೆ ನನಗೇನು ಕನಸ ಬಿದ್ದಿತ್ತು? ಇದೆಲ್ಲ ನಿಂದೆ ಪಿತೂರಿ ವಿರೂಪಾಕ್ಷ. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅನ್ನೋರ್ ತರ ಕತೆ ನಡೆಸ್ತಾ ಇದೀಯಾ? ಬಾಳತ್ತೆ ಮೀರಿ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಅವನು ಹೇಗ್ ಬಂದ, ಎಲ್ಲಿಂದ ಬಂದ ನನಗೇನ್ ಗೊತ್ತು? ಅನುಮಾನ ಪಡೋದಕ್ಕೂ ಒಂದು ಮಿತಿ ಇರಬೇಕು. ಶ್ರೀಚಕ್ರ ಸ್ವರೂಪಿ ಶಿಶುವನ್ನ ನಾನು ವಶಪಡಿಸಿಕೊಳ್ಳೋ ಪ್ರಯತ್ನ ಪಟ್ಟಿದ್ದು ನಿಜ.
ನೀನು ದೇವು ವೇಷದಲ್ಲಿ ಬಂದು ಅದೇ ಪ್ರಯತ್ನ ಪಟ್ಟೆ, ಅಲ್ಲಿಗಲ್ಲಿಗೆ ಸರ್ ಹೋಯ್ತು. ಆದ್ರೆ ನನ್ ಈ ಉಪಾಯ ಈ ಕಳ್ಳ ಹಿಡಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಬಂಗಾರಿ ಸತ್ತೋದವನು ಮತ್ತೆ ಬದುಕಿ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನು ಅನ್ಕೊಂಡಿರ್ಲಿಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ನಾಯಿ ಎದುರು ಬಂದು ನಿಂತಿದೆ, ಹಲ್ಲು ಕಿರ್ಕೊಂಡು ನೋಡ್ತಾ ಇದೆ. ಆ ನಾಯಿನ ನಿವಾಳಿಸಿ ಬಿಸಾಕಿ ಶ್ರೀಚಕ್ರನ ಪಡ್ಕೊಳಕ್ ಏನ್ ಬೇಕೋ ಅದನ್ನ ಮಾಡ್ಬೇಕು. ಆ ಬಂಗಾರಿ ಪ್ರಾಣ ಹೋದ್ರು ಸರಿ, ಶ್ರೀಚಕ್ರ ಸ್ವರೂಪಿ ಮಗು ನಮ್ಮ ಕೈಲಿರ್ಬೇಕು. ಬಂಗಾರಿ, ಹೇ ಬಂಗಾರಿ, ಲೋ ಬಂಗಾರಿ, ಬಂಗಾರಿ, ಹೇ ಬಂಗಾರಿ, ಲೋ ಬಂಗಾರಿ, ಎಲ್ಲ ಹೋಗಿದ್ದೆ? ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇಕ್ಕಿದ್ದಂಗೆ ಮಾಯವಾಗಿ ಹೋಗ್ಬಿಟ್ಟಲ್ಲ, ಎಲ್ಲಿ ಹೋಗಿದ್ದೋ? ಮಾತಾಡೋ. ಜವಾಬ್ದಾರಿ ಇರೋರು ಮಾಡೋ ಕೆಲಸ ಏನೋ ಇದು. ಎಲ್ಲಿಗೆ ಹೋಗಿದ್ದೆ ಮಾತಾಡೋ. ನಿನ್ ಪ್ರಶ್ನೆಗೆ ನನಗೆ ಉತ್ತರ ಇಲ್ಲ. ಮತ್ತೆ ಹಾಗೆ ಬಿಟ್ಬಿಡಕ್ಕಾಗತ್ತಾ? ಈಗೇನು ಬಟ್ಟೆ ಎಲ್ಲ ಗಂಟು ಕಟ್ತಾ ಇದೆಯಾ? ಎಲ್ಲಿಗೆ ಹೊರಟಿದ್ಯಾ? ನಾನು ಎಲ್ಲಾದ್ರೂ ಹೋಗ್ತೀನಿ, ಇಲ್ಲಿಂದ ದೂರ ಹೊರಟೋಗ್ಬಿಡ್ತೀನಿ. ಲೋ ಬಂಗಾರಿ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯೇನೋ? ನಾವೀಗಾಗ್ಲೇ ಜಾಜಿನ್ ಕಳ್ಕೊಂಡು ನೋವ್ನಲ್ಲಿದ್ದೀವಿ, ಈಗ ನೀನ್ ಬೇರೆ ಹೋಗ್ತಿ ನಿಂತಿದ್ಯಲ್ಲೋ? ನೋವಾ? ನನಗಿಲ್ವ ನೋವು? ಕೊಂದೇ ಬಿಡೋದು ಅಂತೀಯ? ಯೋಗ್ಯತೆ ಇಲ್ದೇ ಇದ್ದವರು ಈ ಭೂಮಿ ಮೇಲೆ ಬದುಕೋದಕ್ಕೆ ಅನರ್ಹರು. ಆ ಸಾಲಿನಲ್ಲಿ ಬಂಗಾರಿನೂ ಒಬ್ಬ. ಸಮಯ ನೋಡಿ ಮುಗಿಸ್ಬಿಡ್ತೀನಿ. ಇದು ನನ್ನ ಮಗು. ನಾನು ಇವಳು ಎಲ್ಲಾದ್ರೂ ಸ್ವತಂತ್ರ ಹೋಗಿ ಬದುಕ್ತೀವಿ. ನನಗೂ ಈ ಮನೆಗೂ ಋಣ ತೀರ್ತು. ಬಂಗಾರಿ, ಲೋ ಬಂಗಾರಿ, ಏನು ಮಾಡ್ತಿದ್ಯಾ? ಏನಾಯ್ತು? ಮಗುನ ಎತ್ಕೊಂಡು ಎಲ್ಲಿಗೋ ಹೋಗ್ತೀಯಾ? ಲೋ ಬಂಗಾರಿ, ಎತ್ಕೊಂಡು ಎಲ್ಲೋ ಹೇ ಬಂಗಾರಿ, ಲೋ ಬಂಗಾರಿ, 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 ಏನು ಋಣ ಗಿಣ ಅಂತ ದೊಡ್ಡ ದೊಡ್ಡ ಮಾತಾಡ್ತೀಯಾ? ನಾವೇನ್ ಅನ್ಯಾಯ ಮಾಡಿದೀವಿ ನಿನ್ಗೆ? ನೀವು ಮಾಡಿರೋ ಸಾಲ್ದ? ಜಾಜಿ ಇದ್ಲು ಅನ್ನೋದೊಂದೇ ಕಾರಣಕ್ಕಾಗಿ ನಾನು ಇಲ್ಲಿದ್ದೆ. ಈಗಿರೋದಕ್ಕೆ ಯಾವ ಕಾರಣನೂ ಇಲ್ಲ. ನಾನು ನನ್ನ ಮಗಳು ಹೊರಡ್ತೀವಿ. ನನ್ನ ದಾರಿಗೆ ಅಡ್ಡ ಆಗ್ಬೇಡಿ. ಏನು ಹಾಗಂದ್ರೆ? ನಾವ್ ಯಾವತ್ತೂ ನಿನ್ನ ಹಾಗೆ ನಡೆಸ್ಕೊಂಡಿದ್ದೀವಿ? ನೀನು ನಮ್ಮನೆ ಮಗ, ನೀನು ಹೋಗಿ ಮಗುನು ಹೋಗ್ಬಿಟ್ರೆ ನಮಗೆ ಯಾರೋ ದಿಕ್ಕು? ನಿಮಗ್ ನಾನು ನನ್ನ ಮಗಳು ಯಾವ ದಿಕ್ಕು ಶೇಖರಿ ಅವ್ರೆ? ಜಾಜಿ ಸತ್ ಕೂಡ್ಲೆ, ನಾನು ಇಲ್ಲ ಅಂತ ಗೊತ್ತಾದ ಕೂಡ್ಲೆ ಮಗುನ ಯಾರಿಗೂ ಕೊಡಕ್ ನೋಡಿದ್ರಿ. ನಿಮ್ಗೆ ನನ್ನ ಮಗು ಹೊರೆಯಾಗೋದು ಬೇಡ. ಹೊರೆಯಾಗಿ ಇನ್ಯಾರ್ದು ಜೊತೆ ಅನಾಥವಾಗಿ ಬೆಳೆಯೋದು ಬೇಡ. ನನ್ನ ಮಗುನ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಗೊತ್ತು. ಅಮ್ಮನವರಿದ್ದಾರೆ, ಕಾಪಾಡ್ತಾರೆ. ನಿಮ್ಗೂ ನಿಮ್ ಭೂತಾಟ್ಗೆ ಕಣ್ಣೀರ್ಗೂ ದೊಡ್ಡ ನಮಸ್ಕಾರ. ನಾನಿನ್ ಬರ್ತೀನಿ. ಬಂಗಾರಿ, ಬಂಗಾರಿ.
ನಾನು ಬದುಕಿರೋವಾಗಲೇ ನೀನು ಇನ್ಯಾರಿಗೂ ಕೊಡೋಕೆ ನೋಡಿದ್ರಲ್ಲ, ಎಷ್ಟು ನೋವಾಯ್ತು ಗೊತ್ತಾ. ನನ್ನ ಕೊನೆ ಸಂತೋಷ ನೀನು ಕಳ್ಕೊಂಡು ಹೇಗಿರಲಿ, ಅದಕ್ಕೆ ನೀನು ಬೇರೆ ಯಾರ್ದೋ ಪಾಲಾಗಿ ಇನ್ಯಾರನ್ನೋ ತಂದೆ ತಾಯಿ ಅನ್ನೋದ್ರಿಂದ ತಪ್ಪಿಸಿ ಅಲ್ಲಿಂದ ಕರ್ಕೊಬಂದ್ಬಿಟ್ಟೆ. ಆದರೆ ಮುಂದೆ ಹೋಗೋದೆಲ್ಲಿಗೆ, ದಾರಿ ಕಾಣಿಸ್ತಾ ಇಲ್ಲ. ಹೊಟ್ಟೆ ಹಸಿವಿಗೆ ಭೇದ ಇಲ್ಲ, ಅದು ಎಲ್ಲಿದ್ರೂ ಹಸಿಯುತ್ತೆ. ಆ ಹಸಿವಿಗೊಂದು ದಾರಿ ಆಗ್ಬೇಕಲ್ಲ. ಯಾವ ದಾರಿ ಅದು? ಮೊದಲೇ ಚಪ್ಪಲಿ ಕಾಯೋ ಬಂಗಾರಿ ನಾನು. ನಂಗೆ ಯಾರು ಕೆಲಸ ಕೊಡ್ತಾರೆ? ನಾನು ನಿನ್ನ ಹೇಗೆ ಸಾಕಲಿ? ನಮ್ಮಿಬ್ಬರಿಗೆ ಇನ್ಯಾರು ದಿಕ್ಕು? ತ್ರಿಪುರ ಸುಂದರಿ ಅಮ್ಮನವ್ರಿಗೆ, 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 ತ್ರಿಪುರ ಸುಂದರಿ ಅಮ್ಮನವ್ರಿಗೆ. ಬನ್ನಿ ಬನ್ನಿ, ನಿಧಾನ ನಿಧಾನ ಹೊರಡೆ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ, ತ್ರಿಪುರ ಸುಂದರಿ ಅಮ್ಮನವ್ರಿಗೆ. ತ್ರಿಪುರ ಸುಂದರಿ ಅಮ್ಮನವ್ರಿಗೆ, ತ್ರಿಪುರ ಸುಂದರಿ ಅಮ್ಮನವ್ರಿಗೆ. ಬರ್ಲೆ ಬರ್ಲೆ ಬರ್ಲೆ, ಸೀದಾ ಹೋಗ್ರಿ, ಸೀದಾ ಸೀದಾ ಹೋಗ್ಲಿ. ಹೊರಡೆ ಹೊರಡೆ, ನಿಧಾನ. ಸಾಕಾಯ್ತಪ್ಪ. ಈ ನವರಾತ್ರಿ ಏನು ಸಾಕು, ಉತ್ಸವ ದಿವಸ ಬರೀನು ಸಾಕು. ಆ ಜಗ್ಗಿ ಏನು ಕೆಲಸ ಮಾಡಲ್ಲ ಕಣ, ಬರೀ ಬಾಯಿ ಬೇಡ್ಕೊತಾನೆ ಅಷ್ಟೇ. ಈ ಶಾಸ್ತ್ರಿಗಳು ಎಲ್ಲದಕ್ಕೂ ನನ್ನೇ ಬೈತಾರೆ, ಅದಕ್ಕೆ ನಾನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಹೌದು, ನೀನ್ ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದೀಯಾ? ಓ, ಗಂಟು ಮೂಟ ಸಮೇತ ಬಂದ್ಬಿಟ್ಟಿದ್ಯಾ? ಶೇಖರಿ ಮಣ್ಣನ್ನು ಬಿಟ್ಟಂತಲ್ಲ, ಏನ್ ಸಮಾಚಾರ? ಅಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಗೊತ್ತಿಲ್ಲ. ಕೆಲ್ಸ ಗೊತ್ತಿಲ್ಲ. ಇರಕ್ ಸೂರು ಅದು ಗೊತ್ತಿಲ್ಲ. ಅಲ್ಲ ಕಣ, ಎಲ್ಲದಕ್ಕೂ ಗೊತ್ತಿಲ್ಲ 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 ಅಂತ ಹೇಳ್ತಾ ಇದೆಯಲ್ಲ. ನೀನು ಗೊತ್ತಿರೋದಾದ್ರೂ ಏನು? ನೀನೇನೇ ಹೇಳು ಬಂಗಾರಿ, ನೀನು ಆ ಮನೆ ಬಿಟ್ಟು ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಆ ಮನೆ ಹೆಂಗಸರು ಸರಿ ಇಲ್ಲ ಕಣ. ಅದರಲ್ಲೂ ಆ ಮನೇಲಿ ಮುದುಕಿದೆಯಲ್ಲ, ರಾಜಮಾತೆ ರಾಜಲಕ್ಷ್ಮಿ, ಅವಳಿಗೆ ಗಂಡಸನ್ ಕಂಡ್ರೆ ಆಗಲ್ಲ. ನೀನು ಅಲ್ಲಿದ್ದಾಗ ನಿನ್ನ ಹೇಗೆ ನೋಡ್ಕೊಂಡ್ರು? ಮಾತಿಗೂ ಚಪ್ಪಲಿ ಕಾಯೋನು ಅಂತ ಹಂಗಿಸ್ತಿರ್ಲಿಲ್ವಾ? ನೀನಾಗಿದ್ದಕ್ಕೆ ಅಲ್ಲಿದ್ದಿದ್ದು, ನಾನಾಗಿರೋದು ಕಥೆನೇ ಬೇರೆ ಆಗಿರೋದು. ಒಟ್ಟಿನಲ್ಲಿ ನೀನು ಆ ಮನೆ ಬಿಟ್ಟು ಬಂದಿದ್ದು ತುಂಬ ಒಳ್ಳೆ ಕೆಲಸ. ಜಾಜಿ ಇರುವಷ್ಟು ದಿನ ನಿನಗಲ್ಲಿ ಒಂದು ಚೂರು ಪಾರೋ ಮರ್ಯಾದೆ ಸಿಕ್ತಿತ್ತು, ಇನ್ನು ಸಿಗುತ್ತಾ? ಜಾಜಿ ಸತ್ತೋದ್ಲು, ನೀನು ಕಾಣೆಯಾದೆ ಅಂತ ಈ ಹಸಿಗೂಸನ್ನ ಪಂಚಾಯತಿನ ಹೇಗೆ ಹರಾಜ್ಗಿಟ್ಟಿದ್ರು ಅಂತ ನೀನೇ ನೋಡ್ದಲ್ಲ. ನೋಡು ನೋಡು, ನಿನ್ನ ಮಗಳನ್ನ ಎಷ್ಟು ಮುದ್ದಾಗಿದ್ದಾಳೆ. ಇಂಥ ಮಗುನ ಪಂಚಾಯತಿಲಿ ಹರಾಜಿಟ್ರಲ್ಲ, ಅವ್ರಿಗೆ ಮನಸ್ಸಾದ್ರೂ ಹೇಗೆ ಬಂತು? ಸರಿ, ಈಗ ಮುಂದೆ ಏನು ಮಾಡ್ತೀಯಾ? ನಮ್ಮನೆಗೆ ಬರ್ತೀಯಾ? ಬೇಡಪ್ಪ, ನನ್ನ ಹೆಂಡತಿ ನನ್ನನ್ನು ಸೇರಿಸೋದೇ ಕಷ್ಟ, ನಿನ್ನನ್ನು ಈ ಮಗುನ ಸೇರಿಸ್ತಾಳ? ನಮ್ಮನೆಗೆ ಬೇಡ. ಮತ್ತು ನೀನು ಎಲ್ಲಿಗೆ ಹೋಗ್ತೀಯಾ? ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ? ಅವಳು ನಿನ್ನನ್ನು ಸೇರಿಸಲ್ಲ ಪಾಪ. ಅದು ಕೂಲಿನೋ ನಾಲಿನೋ ಮಾಡ್ಕೊಂಡ್ಬಿಟ್ಟು ಜೀವನ ಮಾಡ್ತಾ ಇದೆ, ನಿನಗೆ ಬೇರೆ ಕೆಲಸ ಇಲ್ಲ. ಮತ್ತೆಲ್ಲೋ ಹೋಗ್ತೀಯಾ? ನೀನು ಏನೋ ಮಾಡ್ತೀಯಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀಯಲ್ಲೋ. ಮಕ್ಕಳನ್ನ ಮಾಡೋದು ಗೊತ್ತಿದೆ, ಕರ್ಮ. ಹೌದು, ಈ ಮಗುನ ಹೇಗೋ ಸಾಕ್ತೀಯಾ? ನಿನಗಂತೂ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಬ್ರು ಆಶ್ರಯ ಕೊಡೋರಿಲ್ಲ. ಮುಂದೆ ನಾನೇ ದೇವಸ್ಥಾನದಲ್ಲಿ ಮಾತಾಡ್ಬಿಟ್ಟು ಕೆಲಸ ಕೊಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಶಾಸ್ತ್ರಿಗಳು ವಿರೋಧ ಕಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಅದಕ್ಕೆ ಹೇಳೋದು, ದೊಡ್ಡವ್ರ ಹತ್ರ ಸಂಬಂಧನ ಚೆನ್ನಾಗಿಟ್ಕೋಬೇಕು ಅಂತ. ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ನೀನೇನೇ ಹೇಳು ಬಂಗಾರಿ, ಶೇಖರಿ ಮನೆ ಬಿಟ್ಟು ಬಂದು ನೀನು ತಪ್ಪು ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಈ ಮಗುನ ನೀನು ಬೀದಿಗೆ ಬಿಡ್ತೀಯ ಅಂತ ಅನ್ನಿಸ್ತಾ ಇದೆ ಕಣ. ಏನೋ ಒಂದು ಮಾಡಪ್ಪ, ಹಾಗೆ ಮಾಡಬೇಡ ಹೀಗೆ ಮಾಡೋ ಅಂದ್ರೆ ನನ್ನ ಮಾತು ಕೇಳ್ತೀಯ ನೀನು? ಇಲ್ಲ ತಾನೇ? ಒಟ್ಟಿನಲ್ಲಿ ನಾನು ನಿನ್ನನ್ನು ಕೇಳ್ಕೊಳ್ಳೋದು ಇಷ್ಟೇ ಕಣ, ಈ ಹಸಿಗೂಸನ್ನ ಬೀದಿಗೆ ಹಾಕ್ಬೇಡ, ಸರಿನಾ? ಸರಿ, ನಾನು ಬರಲಾ? ಪಲ್ಲಕ್ಕಿ ದೇವಸ್ಥಾನ ಸೇರ್ತಾ ಏನೋ, ಬರ್ತೀನಿ.
ಈ ಮಗುನ ನೀನ್ ಬೀದಿಗೆ ಬಿಡ್ತೀಯ ಅಂತ ಅನಿಸ್ತಾ ಇದೆ ಕಣ. ಈ ಮಗುನ ನೀನ್ ಬೀದಿಗೆ ಬಿಡ್ತೀಯ ಅಂತ ಅನಿಸ್ತಾ ಇದೆ ಕಣ. ಬಂಗಾರಿ 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 ಯಾರು ನೀವು? ನಾನು ಯಾರಾದ್ರೆ ಮೊದಲು ನೀನ್ ನೀರಿಂದ ಮೇಲ್ ಬಾ, ಮಾತಾಡೋಣ. ಸಾಯಕ್ ಹೊರಟಿದ್ಯಾ? ಜೀವ ಕೊಡೋ ಶಕ್ತಿ ಇಲ್ದಿದ್ದವರು ಜೀವ ತೆಗೆಯೋ ನಿರ್ಧಾರ ಮಾಡಬಾರ್ದು ಬಂಗಾರಿ. ಸನ್ನಿವೇಶಗಳು ಬದುಕಕ್ ಬಿಡದೆ ಇದ್ದಾಗ ಸಾವೇ ಪ್ರಿಯವಾಗ್ಬಿಡತ್ತೆ. ಆ ಕಾಲದಲ್ಲಿ ಜೀವ ಕಳ್ಕೊಂಡವರೆಲ್ಲ ಅಂತರ್ಪಿಶಾಚಿಯಾಗಿ ಅಲಿತಾರೆ.
ದೇಹನೂ ಇಲ್ದೇ ಇರೋ ಅಂಥ ಮುಕ್ತಿನೂ ಇಲ್ದೇ ಇರೋ ಅಂಥ ಜನ್ಮ ಬೇಕಾ ನಿನಗೆ? ಅಂಥದ್ದೇ ಜನ್ಮನ ನಿನ್ನ ಮಗುವಿಗೆ ನೀನೇ ಕೊಡಬೇಕು ಅಂತಿದ್ಯಾ? ಹಸುಳೆನ ಕೊಲ್ಲೋದು ಗೋಹತ್ಯೆ ಸಮಾನ ದೋಷ ಬಂಗಾರಿ. ಜಯ ದೇವಿ ಚಿದಾನಂದೆ ಶ್ರೀ ವಿದ್ಯೆ ಪರಮೇಶ್ವರಿ ನಿಜಾತ್ಮಬೋಧ ಸಂತುಷ್ಟೆ ವಂದೇ ತ್ವಾಂ ಬನಶಂಕರಿ ವಂದೇ ತ್ವಾಂ ಬನಶಂಕರಿ.